ಮೂರನೇ ಎಕ್ಸಾಮ್ದಾಗ ಇಷ್ಟ ಕಮ್ಮಿ ಹುಡುಗರು ಬರ್ತಾರಂತ ನನ್ಗೆ ಗೊತ್ತೇ ಇದ್ದಿದ್ದಲ್ರಿ. ನಮಸ್ಕಾರ ವಿಪಿ ಮಂದಿ. ಇವತ್ತು ನಮ್ದು ಮೂರನೇ ಎಕ್ಸಾಮ್ ಇತ್ರಿ. ಅದಕ್ಕೆ ಮುಂಜಾನೆ ಬೇಗನೆ ಎದ್ದೆ. ಆಯ್ತು. ಆಮೇಲೆ ಹೋಗ್ತಾ ಹೋಗ್ತಾ ನಮ್ ಚಿಂಟವ ಮುಂಜಾನೆ ಬೇಗನೆ ಎದ್ದು ಕೂತಿದ್ ನೋಡ್ರಿ. ಮುಂಜಾನೆ ಯಾವ ದೇಶ ಕಟ್ಟಕೋತಾಳ ಯಾರಿಗೆ ಗೊತ್ತ್ರಿ. ಅದು ಆಗನ ಇವತ್ತು ಎಕ್ಸಾಮ್ದ ಚಿಂತೆನೆ ಇದ್ದಿದ್ದಲ್ರಿ. ಯಾಕಂದ್ರೆ ಓದಿದ್ದೆ ಅದಕ್ಕ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ನಾವ್ ಸಾಮಾನ್ಯ ಇಲ್ಲ ಅಂತ ನಮಗ್ ಗೊತ್ತೈತ್ರಿ. ಅದಕ್ಕಲ್ಲಿ ರಪ್ಪಕ್ ಅಂತ ಜಳಕ ಮಾಡಕ್ ಬಂದೇ ಬಿಟ್ಟೆ. ಹೋಗ್ತಾ ಹೋಗ್ತಾ ನಮ್ ಟುಂಟುನ್ ಮೋಸಿ ಕಣ್ಣು ಹೊಡೆದೇ ಬಿಟ್ಟೆ. ಅದು ಆಗನ ಜಪ್ಪಕ್ ಅಂತ ಜಳಕ ಮಾಡಿ ಬಂದೆ. ಹೆಂಗ್ ಕಾಣ್ಸತ್ತಿ ನೋಡ್ರಿ. ನನ್ಗ ಅನ್ಸತ್ತಿತ್ತ BTS ಸೈಡ್ ಹೊಡೆದೇನ ಅಂತ ಅನ್ಸತ್ತಿತ್ರಿ. ನಿಮ್ಮ ಅಪ್ಪ ಅಮ್ಮ ನಿನ್ನದ್ ಏನು ಅಂತ ಹುಟ್ಟಿಸ್ಬಿಟ್ರು. ನಮಗೂ ಗೊತ್ತಿಲ್ರಿ ಏನಂತ ಹುಡ್ಸ್ಯಾರ. ಅದು ಆಗ ನಮ್ಮ ರಂಗನಾಗ ಚಾ ಕುಡಿಬಾ ಅಂತ ಕರೆದೆ. ಅವ್ರ ಹೊಲ ಅಂತ ಅದಕ್ಕೆಲ್ಲ ಸರಸಾರ ಅಂತ ಚಾ ಕುಡಿಯತ್ತಿದ್ದೆ. ಅದು ಆಗನ ಎಂದೂ ಬರ್ಲಾರ್ದ ಮಂಗೆಗಳು ಇವತ್ತು ಬಂದೇ ಬಿಟ್ಟಿದ್ರಿ ನಮ್ಮ ಮನ್ಯಾಗ. ಅವನು ಉಚ್ಚನಾಯ್ ತಿರ್ಗಾಡತ್ತಿದ್ದು ನೋಡ್ರಿ ನಮ್ಮಂಗ. ಅದು ಆಗ ನಾ ಮಂಗೆಗಳಿಗೆ ಟಾಟಾ ಮಾಡಿ ರೆಡಿ ಆಗಿ ನಿಂತಿದ್ದೇಗಲ್ರಿ. ಫುಲ್ ಕಿಚ್ ಕಾಣಿಸತ್ತಿನಲ್ರಿ. ಒಂದ್ ದಿವ್ಸನು ತೆಗೆದು ನೋಡೇ ಇಲ್ರಿ ಹಾಲ್ ಟಿಕೆಟ್ ಹೆಂಗೈತೋ ಹೆಂಗಿಲ್ಲೋ. ಬರೀ ಪೇಪರ್ ಇದ್ದಾಗಿಟ್ಟು ತೆಗಿತೀರಿ, ಪೇಪರ್ ಆಗಂಡ್ ಮೂಲ ಹೊಗಾಡ್ತೇವ್ರಿ. ಅದು ಆಗ ನಮ್ ಕಾಲೇಜ್ ಮಂಗಲಸೂತ್ರ ಹಾಕೊಂಡ್ ಹೊಂಟೆವಾಗ್ರಿ. ಅದು ಆಗ ನಮ್ಮ ಬುಡ್ಬುಡ್ ಸಂಗಪ್ಪ ಗಾಡಿ ಮ್ಯಾಗ ಬಂದೇ ಬಿಟ್ಟಾಗ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಮೂರನೇ ಎಕ್ಸಾಮ್ದಾಗ ಇಷ್ಟ ಕಮ್ಮಿ ಹುಡುಗರು ಬರ್ತಾರಂತ ನನ್ಗೆ ಗೊತ್ತೇ ಇದ್ದಿದ್ದಲ್ರಿ. ಅಷ್ಟೇ